ದಾಳಿ, ಕನ್ನಡಿಗರಿಗೆ ಗಾಯ ಆಗಿದೆ. ಶಿವಮೊಗ್ಗ ಜಿಲ್ಲೆಯ ಹಲವು ಪ್ರವಾಸಿಗರ ಸ್ಥಿತಿ ಅತಂತ್ರ ಆಗಿದೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಗಂಡನನ್ನ ಕಂಡು ಪತ್ನಿ ಪಲ್ಲವಿ ಅವರ ರೋದನೆ ಹೇಳುತ್ತಿರದಾಗಿದೆ. ಶಿವಮೊಗ್ಗ ಜಿಲ್ಲೆಯ ಹಲವು ಪ್ರವಾಸಿಗರ ಸ್ಥಿತಿ ಗಂಭೀರವಾಗಿದೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಗಂಡನನ್ನ ಕಂಡು ತುಳಿದಾಡ್ತಿರುವಂತಂದು ಎಲ್ಲ ಬಹಳ ಕರಳು ಕಿವುಚುವಂತಿದೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಗಂಡನನ್ನ ಕಂಡ ಪತ್ನಿ ರಿಪಬ್ಲಿಕ್ ಕನ್ನಡದೊಂದಿಗೆ ಅಳಲನ್ನ ತೋಡ್ಕೊಂಡಿದ್ದಾರೆ ಪಲ್ಲವಿ. ಪಹಲ್ಗಾವ್ನಲ್ಲಿ ಉಗ್ರರ ದಾಳಿ, ಕನ್ನಡಿಗರಿಗೆ ಗಾಯ ಆಗಿದೆ. ಶಿವಮೊಗ್ಗ ಮೂಲದ ಒಬ್ರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಗಂಡನನ್ನ ಕಂಡು ಪತ್ನಿ ನೋವಿನಲ್ಲಿರೋದು. ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ. ಜಮ್ಮುವಿನ ಪಹಲ್ಗಾವ್ನಲ್ಲಿ ಉಗ್ರರ ದಾಳಿಯಲ್ಲಿ ಆಗಿರುವ ದುರಂತ. ಉಗ್ರರ ದಾಳಿಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕನ್ನಡಿಗರು. ಜಮ್ಮು ಕಾಶ್ಮೀರದ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಉಗ್ರರು ದಾಳಿಯನ್ನ ಮಾಡಿದ್ರು. ಈ ದಾಳಿಯಲ್ಲಿ ಹಲವರಿಗೆ ಗಂಭೀರ ಗಾಯ ಆಗಿತ್ತು, ಇಬ್ಬರು ಮೃತಪಟ್ಟಿದ್ರು ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಈ ಸದ್ಯಕ್ಕೆ ಫುಡ್ ಆರ್ಡರ್ ಮಾಡಲು ಹೋದಾಗ ಉಗ್ರರು ದಾಳಿ ಮಾಡಿದ್ದಾರೆ. ನನ್ನ ಪತಿ ಫುಡ್ ಆರ್ಡರ್ ಮಾಡಲು ಹೋಗಿದ್ದರು, ಆಗ ಉಗ್ರರು ದಾಳಿ ಮಾಡಿದ್ದಾರೆ. ಗುಂಡಿನ ಸದ್ದು, ಸೈನಿಕರ ತರಬೇತಿ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಹಿಂದೆ ತಿರುಗಿ ನೋಡ್ತಾ ಇದ್ದಂತೆ ಪತಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಶಿವಮೊಗ್ಗದ ಪಲ್ಲವಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫುಡ್ ಆರ್ಡರ್ ಮಾಡಲು ಹೋದಾಗ ಉಗ್ರರ ದಾಳಿಯಾಗಿದೆ. ನಾವು ಗುಂಡಿನ ಶಬ್ದ ಕಂಡು ಅದು ಉಗ್ರರ ದಾಳಿ ಅಂತ ಅಂದ್ಕೊಂಡಿರಲಿಲ್ಲ, ಸೈನಿಕರ ತರಬೇತಿ ಅಂತೇಳಿ ಅಂದ್ಕೊಂಡಿದ್ವಿ. ಆದರೆ ಹಿಂದೆ ತಿರುಗಿ ನೋಡಿದಾಗ ನನ್ನ ಪತಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದರು. ಪಲ್ಲವಿ, ಶಿವಮೊಗ್ಗ ಮೂಲದ ಪಲ್ಲವಿಯವರು ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕಂತೇಳಿ ಹೋಗಿದ್ರು. ಫುಡ್ ಆರ್ಡರ್ ಮಾಡೋದಕ್ಕೆ ಹೋದಾಗ ಉಗ್ರರು ದಾಳಿ ಮಾಡಿದ್ದಾರೆ. ನನ್ನ ಪತಿ ಫುಡ್ ಆರ್ಡರ್ ಮಾಡಲು ಹೋಗಿದ್ದರು, ಸೈನಿಕರ ತರಬೇತಿ ಅಂತೇಳಿ ಅಂದ್ಕೊಂಡಿದ್ವಿ. ಗುಂಡಿನ ಸದ್ದು ಕೇಳಿ, ಆದರೆ ಕಡೆಗೆ ಗೊತ್ತಾಗಿದ್ದು ನನ್ನ ಪತಿ ನಾನು ಹಿಂದೆ ತಿರುಗಿ ನೋಡಿದಾಗ ರಕ್ತದ ಮಡುವಿನಲ್ಲಿ ಬಿದ್ದಿದ್ದರು ಅಂತೇಳಿ ನೋವನ್ನು ತೋಡ್ಕೊಂಡಿದ್ದಾರೆ. ಶಿವಮೊಗ್ಗ ಮೂಲದ ಪಲ್ಲವಿ ರಿಪಬ್ಲಿಕ್ ಕನ್ನಡದೊಂದಿಗೆ ಅಳಲನ್ನ ತೋಡ್ಕೊಂಡಿದ್ದಾರೆ ಪಲ್ಲವಿ. ಫುಡ್ ಆರ್ಡರ್ ಮಾಡೋದಕ್ಕೆ ನನ್ನ ಪತಿ ಹೊರಗಡೆ ಹೋಗಿದ್ರು, ಆಗ ಗುಂಡಿನ ಶಬ್ದ ಕೇಳಿಸ್ತಾ ಇತ್ತು. ನಾನು ಅಂದ್ಕೊಂಡೆ ಸೈನಿಕರ ತರಬೇತಿ ಇರಬಹುದೇನೋ ಅಂತ ಅನ್ಕೊಂಡೆ. ಯಾಕಂತ ಹೇಳಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಈ ರೀತಿಯಾಗಿ ಸೈನಿಕರು ಅಲ್ಲಲ್ಲಿ ತರಬೇತಿಯನ್ನು ಮಾಡ್ತಾ ಇರ್ತಾರೆ. ಗುಂಡಿನ ತರಬೇತಿ, ಸೈನಿಕ ತರಬೇತಿ ಎಲ್ಲ ನಡೀತಾ ಇರುತ್ತೆ. ಸರ್, ಪಹಲ್ಗಾಮ್ ಅಂತ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಮೇಲ್ಗಡೆ ಒಂದು ಸ್ಪಾಟ್ ಇದೆ, ಮಿನಿ ಸ್ವಿಟ್ಜರ್ಲೆಂಡ್ ಅಂತ. ಅಲ್ಲಿ ಕುದುರೆಯಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಇಳಿದ್ವಿ. ಜಸ್ಟ್ 5 minutes ಆಗಿತ್ತು. ಸ್ನಾಕ್ಸ್ ತಗೊಳ್ಳೋಣ ಅಂತ ಹೋದ್ವಿ. ನನ್ನ ಗಂಡ ಇದನ್ನ ಸ್ನಾಕ್ಸ್ ಆರ್ಡರ್ ಮಾಡಕ್ಕೆ ಅಂತ ಈಚೆ ಹೋದ್ರು. ಅಷ್ಟೊತ್ತಿಗೆ ಗುಂಡಿನ ಸೌಂಡ್ ತರ ಕೇಳಿಸ್ತು. ನಾವೇನ್ ಅನ್ಕೊಂಡ್ವಿ ಆರ್ಮಿದೇನೋ ಇದಾಗ್ತಿದೆ ಅಂತ. ಅದ್ ನೋಡಿದ್ರೆ ನನ್ ಫೋನ್ ನೋಡಿದ್ರೆ ಟೆರರಿಸ್ಟ್ ಅಟ್ಯಾಕ್. ನಾನು ತಿರುಗಿ ನೋಡ್ತೀನಿ, ನನ್ ಗಂಡ ಆರ್ಡರ್ ಮಾಡ್ತಿದ್ರಲ್ಲ, ಹಿಂಗೆ ರಕ್ತದ ಮಡುವಲ್ಲಿ ಬಿದ್ದಿದ್ರು ಸರ್. ಆಯ್ತಾ, ನೀವ್ ಯಾರ್ಯಾರು ಹೋಗಿದ್ರು? ನಾನು ನನ್ ಗಂಡ, ಮಗ ಸರ್. ಆಮೇಲೆ ಪ್ಲೀಸ್ ನಾನು ಒಂಚೂರು ಫೋನ್ ಚಾರ್ಜ್ ಹೋಗ್ತಾ ಇದೆ ಸರ್. ನೀವು ಈಗ ಅಲ್ಲೇ ಇದ್ದೀರಾ ಮೇಡಮ್? ಅಲ್ಲೇ ಇದೀವಿ, ಹಾಸ್ಪಿಟಲ್ ಅಲ್ಲಿ ಇದೀವಿ. ನಾನು ನನ್ ಮಗ ಆರಾಮಿದೀವಿ, ನಮಗೇನಾಗಿಲ್ಲ. ನಮ್ ಕಡೆಯವ್ರು ಯಾರು ಇದಾರೆ ಮೇಡಮ್ ಕರ್ನಾಟಕದವರಲ್ಲಿ ನಿಮ್ಮ ಹತ್ರ? ಕರ್ನಾಟಕದವ್ರು ಇಲ್ಲಿ ಇವರು ಸಾಗರದವ್ರು ಒಬ್ರು ಇದಾರೆ. ಯಾವಾಗ ಹೋಗಿದ್ದು ಮೇಡಮ್ ನೀವು? ನಾವು 19th ಹೋಗಿದ್ದು ಸರ್. ಓಕೆ. ಇವತ್ತು ಪ್ಲಾನ್ ಇತ್ತ ಮೇಡಮ್ ಇವತ್ತು ಬರೋದು? ಇಲ್ಲ, ನಾವು 24th ಬರೋದು. ಇಲ್ಲಿ ಶಿವಮೊಗ್ಗದಲ್ಲಿ ಎಲ್ಲಿ ಮೇಡಮ್ ಮನೆ? ಆಮೇಲೆ ಮೇಡಮ್ ಶಿವಮೊಗ್ಗದಲ್ಲಿ ಮನೆಯಲ್ಲಿ ಏನಾಯ್ತು ಮೇಡಮ್? ಸರ್, ಪಹಲ್ಗಾಮ್ ಅಂತ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಮೇಲ್ಗಡೆ ಒಂದು ಸ್ಪಾಟ್ ಇದೆ, ಮಿನಿ ಸ್ವಿಟ್ಜರ್ಲೆಂಡ್ ಅಂತ. ಅಲ್ಲಿ ಕುದುರೆಯಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಇಳಿದ್ವಿ. ಜಸ್ಟ್ 5 minutes ಆಗಿತ್ತು. ಸ್ನಾಕ್ಸ್ ತಗೊಳ್ಳೋಣ ಅಂತ ಹೋದ್ವಿ. ನನ್ನ ಗಂಡ ಇದನ್ನ ಸ್ನಾಕ್ಸ್ ಆರ್ಡರ್ ಮಾಡಕ್ಕೆ ಅಂತ ಈಚೆ ಹೋದ್ರು. ಅಷ್ಟೊತ್ತಿಗೆ ಗುಂಡಿನ ಸೌಂಡ್ ತರ ಕೇಳಿಸ್ತು. ನಾವೇನ್ ಅನ್ಕೊಂಡ್ವಿ ಆರ್ಮಿದೇನೋ ಇದಾಗ್ತಿದೆ ಅಂತ. ಅದ್ ನೋಡಿದ್ರೆ ನನ್ ಫೋನ್ ನೋಡಿದ್ರೆ ಟೆರರಿಸ್ಟ್ ಅಟ್ಯಾಕ್. ನಾನು ತಿರುಗಿ ನೋಡ್ತೀನಿ, ನನ್ ಗಂಡ ಆರ್ಡರ್ ಮಾಡ್ತಿದ್ರಲ್ಲ, ಹಿಂಗೆ ರಕ್ತದ ಮಡುವಲ್ಲಿ ಬಿದ್ದಿದ್ರು ಸರ್. ಆಯ್ತಾ, ನೀವ್ ಯಾರ್ಯಾರು ಹೋಗಿದ್ರು? ನಾನು ನನ್ ಗಂಡ, ಮಗ ಸರ್. ಆಮೇಲೆ ಪ್ಲೀಸ್ ನಾನು ಒಂಚೂರು ಫೋನ್ ಚಾರ್ಜ್ ಹೋಗ್ತಾ ಇದೆ ಸರ್. ನೀವು ಈಗ ಅಲ್ಲೇ ಇದ್ದೀರಾ ಮೇಡಮ್? ಅಲ್ಲೇ ಇದೀವಿ, ಹಾಸ್ಪಿಟಲ್ ಅಲ್ಲಿ ಇದೀವಿ. ನಾನು ನನ್ ಮಗ ಆರಾಮಿದೀವಿ, ನಮಗೇನಾಗಿಲ್ಲ. ನಮ್ ಕಡೆಯವ್ರು ಯಾರು ಇದಾರೆ ಮೇಡಮ್ ಕರ್ನಾಟಕದವರಲ್ಲಿ ನಿಮ್ಮ ಹತ್ರ? ಕರ್ನಾಟಕದವ್ರು ಇಲ್ಲಿ ಇವರು ಸಾಗರದವ್ರು ಒಬ್ರು ಇದಾರೆ. ಯಾವಾಗ ಹೋಗಿದ್ದು ಮೇಡಮ್ ನೀವು? ನಾವು 19th ಹೋಗಿದ್ದು ಸರ್. ಓಕೆ. ಇವತ್ತು ಪ್ಲಾನ್ ಇತ್ತ ಮೇಡಮ್ ಇವತ್ತು ಬರೋದು? ಇಲ್ಲ, ನಾವು
24th ಬರೋದು. ಇಲ್ಲಿ ಶಿವಮೊಗ್ಗದಲ್ಲಿ ಎಲ್ಲಿ ಮೇಡಮ್ ಮನೆ? ಆಮೇಲೆ ಮಾಡಿ ಮೇಡಮ್ ಶಿವಮೊಗ್ಗದಲ್ಲಿ ಮನೆಯಲ್ಲಿ ಏನಾಯ್ತು ಮೇಡಮ್? ಸರ್ ಪಹಲ್ಗಾಮ್ ಅಂತ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಮೇಲ್ಗಡೆ ಒಂದು ಸ್ಪಾಟ್ ಇದೆ ಮಿನಿ ಸ್ವಿಟ್ಜರ್ಲೆಂಡ್ ಅಂತ. ಅಲ್ಲಿ ಕುದುರೆಯಲ್ಲಿ ಹೋಗ್ಬೇಕು, ಅಲ್ಲಿ ಹೋಗಿ ಇಳಿದ್ವಿ. ಜಸ್ಟ್ 5 minutes ಆಗಿತ್ತು. ಸ್ನಾಕ್ಸ್ ತಗೊಳ್ಳೋಣ ಅಂತ ಹೋದ್ವಿ. ನನ್ನ ಗಂಡ ಇದಕ್ಕೆ ಇದನ್ನ ಸ್ನಾಕ್ಸ್ ಆರ್ಡರ್ ಮಾಡಕ್ಕೆ ಅಂತ ಈಚೆ ಹೋದ್ರು. ಅಷ್ಟೊತ್ತಿಗೆ ಗುಂಡಿನ ಸೌಂಡ್ ತರ ಕೇಳಿಸ್ತು. ನಾವೇನ್ ಅನ್ಕೊಂಡ್ವಿ ಆರ್ಮಿದೇನೋ ಇದಾಗ್ತಿದೆ ಅಂತ. ಅದ್ ನೋಡಿದ್ರೆ ನನ್ ಫೋನ್ ಅದ್ ನೋಡಿದ್ರೆ ಟೆರರಿಸ್ಟ್ ಅಟ್ಯಾಕ್. ಅದ್ ನಾನು ತಿರುಗಿ ನೋಡ್ತೀನಿ, ನನ್ ಗಂಡ ಆರ್ಡರ್ ಮಾಡ್ತಿದ್ರಲ್ಲ, ಹಿಂಗೆ ರಕ್ತದ ಮಡುವಲ್ಲಿ ಬಿದ್ದಿದ್ರು ಸರ್. ಆಯ್ತಾ, ನೀವ್ ಯಾರ್ಯಾರು ಹೋಗಿದ್ರು ಮೇಡಮ್? ನಾನು ನನ್ ಗಂಡ ಮಗ ಸರ್. ಆಮೇಲೆ ಪ್ಲೀಸ್ ನಾನು ಒಂಚೂರು ಫೋನ್ ಚಾರ್ಜ್ ಹೋಗ್ತಾ ಇದೆ ಸರ್. ನೀವು ಈಗ ಅಲ್ಲೇ ಇದ್ದೀರಾ ಮೇಡಮ್? ಅಲ್ಲೇ ಇದೀವಿ, ಹಾಸ್ಪಿಟಲ್ ಅಲ್ಲಿ ಇದೀವಿ. ನಾನು ನನ್ ಮಗ ಆರಾಮಿದೀವಿ, ನಮಗೇನಾಗಿಲ್ಲ. ನಮ್ ಕಡೆಯವ್ರು ಯಾರು ಇದಾರೆ ಮೇಡಮ್ ಕರ್ನಾಟಕದವರಲ್ಲಿ ನಿಮ್ಮ ಹತ್ರ? ಕರ್ನಾಟಕದವ್ರು ಇಲ್ಲಿ ಇವರು ಸಾಗರದವ್ರು ಒಬ್ರು ಇದಾರೆ. ಯಾವಾಗ ಹೋಗಿದ್ದು ಮೇಡಮ್ ನೀವು? ನಾವು 19th ಹೋಗಿದ್ದು ಸರ್. ಓಕೆ ಇವತ್ತು ಪ್ಲಾನ್ ಇತ್ತ ಮೇಡಮ್ ಇವತ್ತು ಬರೋದು? ಇಲ್ಲ ನಾವು 24th ಬರೋದು. ಇಲ್ಲಿ ಶಿವಮೊಗ್ಗದಲ್ಲಿ ಎಲ್ಲಿ ಕನ್ನಡ ಕಾಶ್ಮೀರದಲ್ಲಿ ಆಗಿರುವಂತ ಗುಂಡಿನ ದಾಳಿಯಲ್ಲಿ ಗಾಯಗೊಂಡ ಮಂಜುನಾಥ್, ಶಿವಮೊಗ್ಗ ಮೂಲದ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಅವರನ್ನ ಮಾತಾಡಿಸೋ ಪ್ರಯತ್ನ ಮಾಡಿದೆ. ಏನಾಯ್ತು ಅನ್ನೋದ್ರ ಬಗ್ಗೆ ಅವರು ಎಳೆಯಾಗಿ ಮಾಹಿತಿ ಕೊಟ್ಟಿದ್ದಾರೆ. ಹೊರಗಡೆ ಗುಂಡಿನ ಸದ್ದು ಕೇಳಿಸ್ತಾ ಇತ್ತು. ಸೈನಿಕರ ತರಬೇತಿ ಅಂತ ಅಂದ್ಕೊಂಡು ನಾವು ಹೊರಗಡೆ ಹೋದ್ವಿ. ನನ್ನ ಪತಿ ಮಂಜುನಾಥ್ ಫುಡ್ ಆರ್ಡರ್ ಮಾಡಿದ್ರು. ಫುಡ್ ಆರ್ಡರ್ ಮಾಡಿ ಫುಡ್ ತರೋಕೆ ಹೊರಗಡೆ ಹೋದಾಗ ಗುಂಡಿನ ದಾಳಿಯಾಗಿದೆ. ಹಿಂತಿರುಗಿ ನೋಡ್ತೀನಿ, ನನ್ನ ಗಂಡ ಮಂಜುನಾಥ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ಅಂತ ಹೇಳ್ತಾ ಇರುವಂತ ಮಾತು, ಅವರ ಮಾತಿನಲ್ಲಿ ಆಗ್ತಾ ಇರುವಂತ ವೈಬ್ರೇಷನ್, ನಡುಕ, ಇದು ಭಯೋತ್ಪಾದಕರ ದಾಳಿ ಆಯ್ತಲ್ಲ ಪಹಲ್ಗಾಮ್ನಲ್ಲಿ, ಅಲ್ಲಿ ನಡೆದಂತ ಘಟನೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಮಂಜುನಾಥ್ ಅವರ ಪತ್ನಿ ಪಲ್ಲವಿ. ಜಮ್ಮು ಕಾಶ್ಮೀರಕ್ಕೆ ನಾವು ಪ್ರವಾಸಕ್ಕಂತೇಳಿ ಹೋಗಿದ್ವಿ. ಇವತ್ತು ಗುಂಡಿನ ದಾಳಿ ಕೇಳಿಸುತ್ತೆ. ಸೈನಿಕರ ತರಬೇತಿ ಅಂತ ಸುಮ್ಮನಿದ್ವಿ. ಫುಡ್ ಆರ್ಡರ್ ಮಾಡಿದ್ವಿ. ತರೋದಕ್ಕೆ ಹೊರಗಡೆ ಹೋದಾಗ ನನ್ನ ಗಂಡ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಬಹಳ ನೋವಿನಲ್ಲಿ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು. ಏನಾಯ್ತು ಮೇಡಮ್? ಸರ್ ಪಹಲ್ಗಾಮ್ ಅಂತ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಮೇಲ್ಗಡೆ ಒಂದು ಸ್ಪಾಟ್ ಇದೆ ಮಿನಿ ಸ್ವಿಟ್ಜರ್ಲೆಂಡ್ ಅಂತ. ಅಲ್ಲಿ ಕುದುರೆಯಲ್ಲಿ ಹೋಗ್ಬೇಕು, ಅಲ್ಲಿ ಹೋಗಿ ಇಳಿದ್ವಿ. ಜಸ್ಟ್ 5 minutes ಆಗಿತ್ತು. ಸ್ನಾಕ್ಸ್ ತಗೊಳ್ಳೋಣ ಅಂತ ಹೋದ್ವಿ. ನನ್ನ ಗಂಡ ಇದಕ್ಕೆ ಇದನ್ನ ಸ್ನಾಕ್ಸ್ ಆರ್ಡರ್ ಮಾಡಕ್ಕೆ ಅಂತ ಈಚೆ ಹೋದ್ರು. ಅಷ್ಟೊತ್ತಿಗೆ ಗುಂಡಿನ ಸೌಂಡ್ ತರ ಕೇಳಿಸ್ತು. ನಾವೇನ್ ಅನ್ಕೊಂಡ್ವಿ ಆರ್ಮಿದೇನೋ ಇದಾಗ್ತಿದೆ ಅಂತ. ಅದ್ ನೋಡಿದ್ರೆ ನನ್ ಫೋನ್ ಅದ್ ನೋಡಿದ್ರೆ ಟೆರರಿಸ್ಟ್ ಅಟ್ಯಾಕ್. ಅದ್ ನಾನು ತಿರುಗಿ ನೋಡ್ತೀನಿ, ನನ್ ಗಂಡ ಆರ್ಡರ್ ಮಾಡ್ತಿದ್ರಲ್ಲ, ಹಿಂಗೆ ರಕ್ತದ ಮಡುವಲ್ಲಿ ಬಿದ್ದಿದ್ರು ಸರ್. ಆಯ್ತಾ, ನೀವ್ ಯಾರ್ಯಾರು ಹೋಗಿದ್ರು ಮೇಡಮ್? ನಾನು ನನ್ ಗಂಡ ಮಗ ಸರ್. ಆಮೇಲೆ ಪ್ಲೀಸ್ ನಾನು ಒಂಚೂರು ಫೋನ್ ಚಾರ್ಜ್ ಹೋಗ್ತಾ ಇದೆ ಸರ್. ನೀವು ಈಗ ಅಲ್ಲೇ ಇದ್ದೀರಾ ಮೇಡಮ್? ಅಲ್ಲೇ ಇದೀವಿ, ಹಾಸ್ಪಿಟಲ್ ಅಲ್ಲಿ ಇದೀವಿ. ನಾನು ನನ್ ಮಗ ಆರಾಮಿದೀವಿ, ನಮಗೇನಾಗಿಲ್ಲ. ನಮ್ ಕಡೆಯವ್ರು ಯಾರು ಇದಾರೆ ಮೇಡಮ್ ಕರ್ನಾಟಕದವರಲ್ಲಿ ನಿಮ್ಮ ಹತ್ರ? ಕರ್ನಾಟಕದವ್ರು ಇಲ್ಲಿ ಇವರು ಸಾಗರದವ್ರು ಒಬ್ರು ಇದಾರೆ. ಯಾವಾಗ ಹೋಗಿದ್ದು ಮೇಡಮ್ ನೀವು? ನಾವು 19th ಹೋಗಿದ್ದು ಸರ್. ಓಕೆ ಇವತ್ತು ಪ್ಲಾನ್ ಇತ್ತ ಮೇಡಮ್ ಇವತ್ತು ಬರೋದು? ಇಲ್ಲ ನಾವು 24th ಬರೋದು. ಇಲ್ಲಿ ಶಿವಮೊಗ್ಗದಲ್ಲಿ ಎಲ್ಲಿ ಮೇಡಮ್ ಮನೆ? ಆಮೇಲೆ ಮಾಡಿ ಮೇಡಮ್ ಶಿವಮೊಗ್ಗದಲ್ಲಿ ಮನೆಯಲ್ಲಿ ಏನಾಯ್ತು ಮೇಡಮ್? ಸರ್ ಪಹಲ್ಗಾಮ್ ಅಂತ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಮೇಲ್ಗಡೆ ಒಂದು ಸ್ಪಾಟ್ ಇದೆ ಮಿನಿ ಸ್ವಿಟ್ಜರ್ಲೆಂಡ್ ಅಂತ. ಅಲ್ಲಿ ಕುದುರೆಯಲ್ಲಿ ಹೋಗ್ಬೇಕು, ಅಲ್ಲಿ ಹೋಗಿ ಇಳಿದ್ವಿ. ಜಸ್ಟ್ 5 minutes ಆಗಿತ್ತು. ಸ್ನಾಕ್ಸ್ ತಗೊಳ್ಳೋಣ ಅಂತ ಹೋದ್ವಿ. ನನ್ನ ಗಂಡ ಇದಕ್ಕೆ ಇದನ್ನ ಸ್ನಾಕ್ಸ್ ಆರ್ಡರ್ ಮಾಡಕ್ಕೆ ಅಂತ ಈಚೆ ಹೋದ್ರು. ಅಷ್ಟೊತ್ತಿಗೆ ಗುಂಡಿನ ಸೌಂಡ್ ತರ ಕೇಳಿಸ್ತು. ನಾವೇನ್ ಅನ್ಕೊಂಡ್ವಿ ಆರ್ಮಿದೇನೋ ಇದಾಗ್ತಿದೆ ಅಂತ. ಅದ್ ನೋಡಿದ್ರೆ ನನ್ ಫೋನ್ ಅದ್ ನೋಡಿದ್ರೆ ಟೆರರಿಸ್ಟ್ ಅಟ್ಯಾಕ್. ಅದ್ ನಾನು ತಿರುಗಿ ನೋಡ್ತೀನಿ, ನನ್ ಗಂಡ ಆರ್ಡರ್ ಮಾಡ್ತಿದ್ರಲ್ಲ, ಹಿಂಗೆ ರಕ್ತದ ಮಡುವಲ್ಲಿ ಬಿದ್ದಿದ್ರು ಸರ್. ಆಯ್ತಾ, ನೀವ್ ಯಾರ್ಯಾರು ಹೋಗಿದ್ರು ಮೇಡಮ್? ನಾನು ನನ್ ಗಂಡ ಮಗ ಸರ್. ಆಮೇಲೆ ಪ್ಲೀಸ್ ನಾನು ಒಂಚೂರು ಫೋನ್ ಚಾರ್ಜ್ ಹೋಗ್ತಾ ಇದೆ ಸರ್. ನೀವು ಈಗ ಅಲ್ಲೇ ಇದ್ದೀರಾ ಮೇಡಮ್? ಅಲ್ಲೇ ಇದೀವಿ, ಹಾಸ್ಪಿಟಲ್ ಅಲ್ಲಿ ಇದೀವಿ. ನಾನು ನನ್ ಮಗ ಆರಾಮಿದೀವಿ, ನಮಗೇನಾಗಿಲ್ಲ. ನಮ್ ಕಡೆಯವ್ರು ಯಾರು ಇದಾರೆ ಮೇಡಮ್ ಕರ್ನಾಟಕದವರಲ್ಲಿ ನಿಮ್ಮ ಹತ್ರ? ಕರ್ನಾಟಕದವ್ರು ಇಲ್ಲಿ ಇವರು ಸಾಗರದವ್ರು ಒಬ್ರು ಇದಾರೆ. ಯಾವಾಗ ಹೋಗಿದ್ದು ಮೇಡಮ್ ನೀವು? ನಾವು 19th ಹೋಗಿದ್ದು ಸರ್. ಓಕೆ ಇವತ್ತು ಪ್ಲಾನ್ ಇತ್ತ ಮೇಡಮ್ ಇವತ್ತು ಬರೋದು? ಇಲ್ಲ ನಾವು